ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಕಫ ಆಗಿರ್ಬೋದು, ನಮಗೆ ತುಂಬ ಕಾಡೋದು ಅಂತಂದರೆ ಕಫ. ಸೊ ಕಫ ನಾರ್ಮಲ್ ಆಗಿ ಇದ್ದರೆ ಮಕ್ಕಳಿಗೂ ತುಂಬ ಹಿಂಸೆ ಆಗ್ತಾ ಇರುತ್ತೆ, ದೊಡ್ಡವ್ರಿಗೂ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಸೊ ಇದು ಫುಲ್ ವಾಯ್ಸ್ ಎಲ್ಲ ಕಟ್ಕೊಂಡು ಅಥವಾ ಕಫ ಜಾಸ್ತಿ ಆಗಿ ಚೆಸ್ಟಲ್ಲೆಲ್ಲ ಕಂಜೆಷನ್ಸ್ ಆಗಿ ಸೊ ಮಾತಾಡೋದಕ್ಕೂ ಆಗೋದಿಲ್ಲ, ಥ್ರೋಟ್ ಪೇನ್ಸ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ತುಂಬ ಈಸಿಯಾದ ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು. ಸೊ ಇದನ್ನು ಮನೆಯಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು, ಮಕ್ಕಳಿಗೂ ಸಹ ಮಾಡ್ಕೊಳ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಒಂದು ಒಳ್ಳೆಯ ಕಷಾಯನ ತೋರಿಸ್ತಾ ಇದ್ದೀನಿ. ಸೊ ಈ ಕಷಾಯನ ದಿನನಿತ್ಯ ನೀವು ಪ್ರತಿದಿನ 2 ಬಾರಿ ಕುಡಿಯೋದ್ರಿಂದ ಕಫ ಏನಿದೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂಡ್ ತಕ್ಷಣ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಕಫ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ತುಳಸಿ, ಶುಂಠಿ, ಅರಿಶಿನ. ನೋಡೋದ್ರಲ್ಲ ಕಫ ನಿವಾರಣೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಆ ಥ್ರೋಟ್ ಪೇನ್ ಅನ್ನ ನಿವಾರಣೆ ಮಾಡೋದಕ್ಕೆ ಅರಿಶಿನ ತುಂಬಾನೇ ಹೆಲ್ಪ್ಫುಲ್. ಸೊ ಈ 3 ತುಳಸಿ, ಶುಂಠಿ, ಅರಿಶಿನ ಈ 3ಅನ್ನು ಯೂಸ್ ಮಾಡ್ಕೊಂಡು ಒಂದು ಕಷಾಯನ ಪ್ರಿಪೇರ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು 2 ರಿಂದ 3 ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಇಡೋಣ. ಸೊ ನೀರು ಕುದೀತಾ ಇದೆ, ಇದಕ್ಕೆ ನಾವು ತುಳಸಿ ಎಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಕಷಾಯ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ನಿಮಗೆ ಏನು ಕಹಿ ಅಂತ ಅನಿಸಲ್ಲ, ಕಷಾಯ ಅಂತ ಅನಿಸಲ್ಲ. ಇದು ಆ್ಯಕ್ಚುಲಿ ಏನೋ ಒಂದು ನೀವು ಗ್ರೀನ್ ಟೀ ಎಲ್ಲ ಹೇಗೆ ಕುಡಿತೀರಾ ಆ ರೀತಿ ಕುಡಿಯೋಗಿರುತ್ತೆ. ಯಾವುದೇ ಸ್ವೀಟ್ನ ಅವಶ್ಯಕತೆ ಇರಲ್ಲ, ಹನಿ, ಶುಗರ್ ಏನು ಹಾಕ್ಕೊಳ್ಳೋದು ಏನು ಬೇಕಾಗಿಲ್ಲ. ಸೊ ತುಳಸಿ ಹಾಕಾದ್ಮೇಲೆ 2 ಪೀಸ್ ಅಷ್ಟು ಶುಂಠಿ ಅಂದರೆ ಜಿಂಜರನ್ನು ಆ್ಯಡ್ ಮಾಡ್ಕೊಳ್ಳೋಣ. 2 ರಿಂದ 3 ಪೀಸ್ ಅಷ್ಟು ಶುಂಠಿ, ಈಗ ಸ್ವಲ್ಪ ಅರಿಶಿನ. ಸೊ ಅರಿಶಿನದಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಆ್ಯಂಡ್ ಗಾಯಗಳಾಗಿದ್ರೆ ನೀವು ನೋಡ್ಬೋದು, ಬೇಗ ನಾವು ಅರಿಶಿನ ಹಾಕ್ತೀವಿ ಬೇಗ ಬ್ಲಡ್ ನಿಲ್ಲಿ ಅಂತ. ಸೊ ಅರಿಶಿನ ಹಾಕೋದ್ರಿಂದ ಬೇಗ ವಾಸಿ ಆಗುತ್ತೆ ಏನೇ ಆಗಿದ್ರು ಕೂಡ. ಸೊ ಇದು ಕೂಡ ನಮ್ಮ ಥ್ರೋಟಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಅರಿಶಿನ ಬೇಗನೆ ವರ್ಕ್ ಮಾಡುತ್ತೆ. ಸೊ ಈ 3ಅನ್ನು ಹಾಕಿದ್ದೀನಿ, ತುಳಸಿ, ಶುಂಠಿ ಮತ್ತು ಅರಿಶಿನ 3ಅನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸೊ ಅದರಲ್ಲಿರೋ ಸತ್ವಗಳೆಲ್ಲ ಆ ನೀರಿಗೆ ಇಳಿಬೇಕು, ಅಲ್ಲಿ ತನಕ ಕುದಿಸಿ ನೆಕ್ಸ್ಟ್ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಈಗ ತುಳಸಿ ಕಷಾಯ ರೆಡಿಯಾಗಿದೆ. ಬರೀ ಕಫಾಗೆ ಅಷ್ಟೇ ಅಲ್ಲ, ಯಾವುದೇ ರೀತಿಯ ಫ್ಲೂ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಥ್ರೋಟ್ ಪೇನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಕಷಾಯ. ಸೊ ಈ ತುಳಸಿ ಕಷಾಯ ರೆಡಿ ಆಗಿದೆ. ಸೊ ನೀವು ನೋಡ್ಬೋದು, ನೋಡೋದಕ್ಕೆ ಇದು ಗ್ರೀನ್ ಟೀ ರೀತಿ ಅಥವಾ ಲೆಮನ್ ಟೀ ರೀತಿ ಕಾಣ್ಬೋದು, ಬಟ್ ಇದರಲ್ಲಿ ನಾವು ಹಾಕಿರೋದು ನೋಡಿದಿರೋ ಇಂಗ್ರೀಡಿಯೆಂಟ್ಸು ಶುಂಠಿ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಅರಿಶಿನ. ಸೊ ಈ ಶುಂಠಿ ಕಷಾಯನ ನೀವು ದಿನ ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ ನಾರ್ಮಲ್ ಆಗಿ ನೀವು ಟೀ ಅಥವಾ ಕಾಫಿ ಹೇಗೆ ಕುಡಿತೀರಲ್ಲ, ಸೊ ಆ ರೀತಿ ನೀವು ಬಿಸಿ ಬಿಸಿಯಾಗಿ ಸೇವಿಸೋದ್ರಿಂದ 2 ರಿಂದ 3 ದಿನಗಳಲ್ಲಿ ಕಫ ಮತ್ತು ಜ್ವರ ಮತ್ತು ಅವಾಗವಾಗ ಅಕ್ಷಿ ಬರ್ತಾ ಇರೋದು, ಬರೀ ಸೀನ್ತಾನೆ ಇರ್ತಾರೆ, ಸೊ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬರೀ ನಾರ್ಮಲ್ ಆದ ಕಾಮನ್ ಕೋಲ್ಡ್ ಕಾಫ್ ಅಷ್ಟೇ ಅಲ್ಲ, ಸೈನಸ್ ಇರ್ಬೋದು ಮತ್ತು ಮೈಗ್ರೇನ್ ಇರ್ಬೋದು, ತಲೆನೋವು ಇರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೂ ಕೂಡ ಈ ಕಷಾಯದಿಂದ ಸರಿ ಹೋಗುತ್ತೆ. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಈ ಸೀಸನ್ ಕೂಡ ಹಾಗೆ ಇದೆ, ಚಳಿಗಾಲ ಮತ್ತು ಮಳೆಗಾಲ ಎಲ್ಲವೂ ಶುರು ಆಗ್ತಾ ಇರೋದ್ರಿಂದ ಈ ಕಷಾಯ ನೀವು ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು.